ಕಾಂತ್ ಸೆಂಥಿಲ್ ಅವರೇ ಇದರ ಹಿಂದಿರುವಂಥ ಮಾಸ್ಟರ್ ಮೈಂಡ್ ಅಂತ ಹೇಳಿ ಶಾಸಕ ಜನಾರ್ದನ ರೆಡ್ಡಿ ಆರೋಪ ಮಾಡಿದ್ದಾರೆ. ಮೊದಲು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು SIT ಮಾಡಲಿಕ್ಕೆ ಒಪ್ಪಿರಲಿಲ್ಲ. NIA ಅಥವಾ CBI ಮೂಲಕ ಇದು ತನಿಖೆ ಆಗಬೇಕು. ಮುಸುಕುಧಾರಿ ಆಸೆ ಆಮಿಷಗಳಿಗೆ ಒಳಗಾಗಿದ್ದಾನೆ. ಉನ್ನತ ಮಟ್ಟದ ತನಿಖೆ ಆದರೆ ಯಾರು ಇರೋದು ಅನ್ನೋದು ಗೊತ್ತಾಗುತ್ತೆ. ನಾನು ಇದರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿ TV5 ಜೊತೆ ಮಾತನಾಡಿರುವಂಥ ಜನಾರ್ದನ ರೆಡ್ಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಏನು ಧರ್ಮಸ್ಥಳದ ವಿಚಾರದಲ್ಲಿ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂಥ ಉತ್ತರಕ್ಕೆ ಅವರಿಗೆ ಸಮಾಧಾನ ಅವರಲ್ಲೂ ಕೂಡ ಕಾಣಲಿಲ್ಲ. ಅವ್ರ ಫೇಸ್ ನೋಡಿದ ತಕ್ಷಣ ಏನೋ ಒಂದು ಸಮಾಧಾನ ಕೊಡಬೇಕು, ಉತ್ತರ ಕೊಡಬೇಕು, ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೇ ಕೊಟ್ಟಿರೋಂಥ ಬಳ್ಳಾರಿ ಮೂಲದ ಒಬ್ಬ ಅನ್ಯ ಮತಕ್ಕೆ ಸೇರಿರುವಂಥ ಒಬ್ಬ ವ್ಯಕ್ತಿ ಒಂದು ಸೌಜನ್ಯ ಪ್ರಕರಣ ಆಗಿರ್ಬೋದು, ಇಂಥ ವಿಚಾರಗಳಲ್ಲಿ ಸುಮಾರು ವರ್ಷಗಳ ನಂತರ ಏನೋ ಒಂದು ನ್ಯೂಸ್ ಆ ಒಂದು ಯೂಟ್ಯೂಬ್ ಮೂಲಕ ಪ್ರಚಾರ ಮಾಡಿದಾಗ ಅದರಲ್ಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಯಿತು ಅಂತ ಹೇಳಿಬಿಟ್ಟು ಅವನ ಜೊತೆ ಇನ್ನೊಂದಿಬ್ಬರು ಸೇರ್ಕೊಂಡ್ಬಿಟ್ಟು ಇವರೆಲ್ಲ ಹೇಳಿರೋದು ಸತ್ಯ ಅಂತೇಳಿ ಅದನ್ನು ಹೇಗೆ ಪ್ರೂವ್ ಮಾಡಬೇಕು ಹೇಳಿಬಿಟ್ಟಿದ್ದಾರೆ, ಅದನ್ನು ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ನೆಪದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ತಮಿಳ್ನಾಡಿಂದನೇ ಕರ್ಕೊಂಡು ಬಂದರು. ಕಳೆದ ಒಂದು ದಶಕಕ್ಕೂ ಹೆಚ್ಚು 2014ದಿಂದ ಇವತ್ತು 2025 ತನಕ ಕೂಡ ನೀವು ಯೋಚನೆ ಮಾಡಿದರೆ ಕಳೆದ 11 ವರ್ಷಗಳಿಂದ ತಮಿಳ್ನಾಡಲ್ಲೇ ನೆಲೆಸಿರುವಂಥ ಒಬ್ಬ ಅನಾಮಧೇಯ ವ್ಯಕ್ತಿಯನ್ನು ತಗೊಂಡು ಬಂದು ಅವನ ಮುಸುಕುದಾರಿ ಅಂತೇಳಿ ಮಾಡಿಬಿಟ್ಟು ದಿನಕ್ಕೊಂದು ಕಡೆ ಸ್ಥಳ ತೋರಿಸುವಂಥದ್ದು, ಇಲ್ಲಿ ಸಭಾ ಹೂತಿಟ್ಟಿದ್ದೀನಿ ಅನ್ನೋಂಥ ಒಂದು ಹೆಸರಲ್ಲಿ ಕಳೆದ 15 ದಿವಸದಲ್ಲ ಅವನು ಮಾಡಿರುವಂಥ ಒಂದು ಕೆಲಸ, ಇಡೀ SIT ಅವನ ಬೆನ್ನ ಹಿಂದೆ ಬಿದ್ದು ಆ ತನಿಖೆ ಮಾಡಿರುವಂಥ ಒಂದು ವಿಚಾರಗಳು